ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಪತಿಯ ಹಾದಿಯಲ್ಲಿ ಪತ್ನಿ, ಅಂಧರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಲಿರುವ ದೊಡ್ಡ ಮನೆ ಅಮ್ಮ. ಹೌದು, ಅಂಧತ್ವದ ಕತ್ಲಲ್ಲಿ ಇರುವ ಜನರ ಬದುಕಿನಲ್ಲಿ ಆಶಾಕಿರಣ ಮೂಡಿಸಲು ಕನ್ನಡ ಚಿತ್ರರಂಗದ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಮಾಡಿ ಸಮಾಜಕ್ಕೆ ಮಾದರಿಯಾದರು. ಇದೀಗ ಪತಿಯ ಹಾದಿಯಲ್ಲೇ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ಸಾಗಿದ್ದಾರೆ. ಜೀವನದ ಉದ್ದಕ್ಕೂ ಪತಿ ಡಾಕ್ಟರ್ ರಾಜ್ ಆದರ್ಶ ಪಾಲಿಸಿದ್ದ ಪತ್ನಿ ಪಾರ್ವತಮ್ಮ ಸಾವಿನ ನಂತರವೂ ಅದೇ ಮಾರ್ಗವನ್ನ ಅನುಸರಿಸಿದ್ದಾರೆ. ನೇತ್ರದಾನ ಮಹಾದಾನ ಅಂತ ನಂಬಿದ್ದ ರಾಜಣ್ಣ ತಮ್ಮ ದೇಹಾಂತ್ಯದ ಬಳಿಕ ಕಣ್ಣುಗಳನ್ನ ದಾನ ಮಾಡಿದ್ರು. ಅವರಂತೆಯೇ ಅವರ ಪತ್ನಿ ಪಾರ್ವತಮ್ಮ ಕೂಡ ತಮ್ಮ ಕಣ್ಣುಗಳನ್ನ ದಾನ ನೀಡಿದ್ದಾರೆ. ಈ ವಿಚಾರವನ್ನ ನಾರಾಯಣ ನೇತ್ರಾಲಯದ ಮುಖ್ಯಸ್ಥ ಡಾಕ್ಟರ್ ಭುಜಂಗ ಶೆಟ್ಟಿ ತಿಳಿಸಿದ್ದಾರೆ. ಡಾಕ್ಟರ್ ಭುಜಂಗ ಶೆಟ್ಟಿರವರ ನೇತೃತ್ವದಲ್ಲೇ ನಾಳೆ ಇಬ್ಬರು ಅಂಧರಿಗೆ ಪಾರ್ವತಮ್ಮನವರ 2 ಕಣ್ಣುಗಳನ್ನ ಅಳವಡಿಸಲಾಗುತ್ತೆ. ಭೌತಿಕವಾಗಿ ಆರಿಹೋದ ದೊಡ್ಡ ಮನೆ ದೀಪ ಅಂಧರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಲಿದೆ. ಇದಕ್ಕೆ ಹೇಳೋದು ಡಾಕ್ಟರ್ ರಾಜ್ ಕುಟುಂಬ ಮಾದರಿ ಅಂತ. ಪ್ರತಿಯೊಂದು ವಿಷಯದಲ್ಲೂ ಪಾರ್ವತಮ್ಮ ರಾಜ್ಕುಮಾರ್ ಇನ್ನೊಬ್ಬರಿಗೆ ಮಾದರಿ. ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬರೀ ನಟನ ಪತ್ನಿ ಆಗಿರದೆ ಸಮಾಜ ಸೇವೆಯಂತಹ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಇಂತಹ ಪಾರ್ವತಮ್ಮ ರಾಜ್ಕುಮಾರ್ ಅವರ ಆತ್ಮಕ್ಕೆ ದೇವ್ರು ಶಾಂತಿಯನ್ನ ಕೊಡ್ಲಿ ಅಂತ ಕೇಳ್ಕೋತಾ ನಾವು ನಿಮ್ಗೆ ಇನ್ನಷ್ಟು ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.